ಹೇಗೆ ಸರ್ ನಮಸ್ಕಾರ. ಈಗ ಥಿಯೇಟ್ರ್ ಅಂದರೆ ಏನು ಹೇಳಿ? ಯಾರೋ ಒಬ್ಬ ಡೈರೆಕ್ಟ್ರು ಕಷ್ಟಪಟ್ಟು ಒಂದು ಫಿಲ್ಮ್ ಮಾಡಿರ್ತಾನೆ. ಆ ಫಿಲ್ಮ್‌ನ ನಮ್ಮಂಥ ಜನಕ್ಕೆ ಬಂದು ಸೇರ್ಸಕ್ಕೆ ಥಿಯೇಟ್ರ್‌ನ ಒಂದು ಮೀಡಿಯಮ್ ಥರ ಯೂಸ್ ಮಾಡ್ಕೊತಾರೆ. ಸೊ, ನಾವು ದಿನ ಟೈಮ್ ಫ್ರೀ ಆಗಿದ್ದಾಗ ಇಲ್ಲ ನಮ್ಗೆ ಇಷ್ಟ ಆಗಿರೋ ಹೀರೋ ಮೂವಿ ರಿಲೀಸ್ ಆಗಿದಾಗ ಥಿಯೇಟ್ರ್‌ಗೆ ಹೋಗ್ತಾ ಇರ್ತೀವಿ. ಆ ಫಿಲ್ಮ್ ಚೆನ್ನಾಗಿ ಓಡ್ತಾ ಇರುತ್ತೆ. ಅವ್ರಿಗೆ ಪ್ರಾಫಿಟ್ ಬರುತ್ತೆ. ಥಿಯೇಟ್ರ್ ಅವ್ರಿಗೂ ಪ್ರಾಫಿಟು, ಫಿಲ್ಮ್ ಮಾಡಿರೋರ್ಗೂ ಪ್ರಾಫಿಟು. ಅದು ಒಂದು ಕ್ಯಾಟಗರಿ. ಈಗ ಇನ್ನೊಂದು ಕ್ಯಾಟಗರಿ ಏನಂದ್ರೆ ಥಿಯೇಟರ್‌ನ ಬ್ಲಾಕ್ ಮನಿನ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡಕ್ಕೆ ಥಿಯೇಟ್ರ್ ಯೂಸ್ ಮಾಡ್ಕೊಂತಾರೆ ಇನ್ನೊಂದು ಸೆಟ್ ಆಫ್ ಪೀಪಲ್ಸು. ಅದು ಯಾವ ಥರ ಅಂದರೆ ಫಿಲ್ಮ್ ಮಾಡ್ತಾರೆ. ಆ ಹೀರೋ ಯಾರಂತ ನಮ್ಗೆ ಗೊತ್ತಿರಲ್ಲ. ಆ ಡೈರೆಕ್ಟರ್ ಯಾರಂತನೂ ಗೊತ್ತಿರಲ್ಲ. ಆ ಮೂವಿಯಲ್ಲಿ ಕಥೆ ಇದೆಯೋ ಇಲ್ವೋ ಅದನ್ನು ಗೊತ್ತಿಲ್ಲ. ಬಟ್ ಆ ಫಿಲ್ಮ್ ಶೂಟ್ ಮಾಡ್ತಾರೆ ಕಷ್ಟಪಟ್ಟು ಖರ್ಚು ಮಾಡಿ. ಆ ಮೂವಿನ ತಗೊಂಡೋಗಿ ಸೆನ್ಸಾರ್ ಸರ್ಟಿಫಿಕೇಟ್ ಮಾಡಿಬಿಟ್ಟು ಥಿಯೇಟ್ರಿಗೆ ರಿಲೀಸ್ ಮಾಡ್ತಾರೆ. ಥಿಯೇಟ್ರಲ್ಲಿ ಯಾರು ನೋಡಲ್ಲ. ಬಟ್ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಆಗಿರಲಿ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್, ದೊಡ್ಡ ದೊಡ್ಡ ಬಿಗ್ ಶಾಟ್ಸು ಅವ್ರ ಹತ್ರ ಬ್ಲ್ಯಾಕ್ ಮನಿನ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡಬೇಕು. ಸೊ, ಆವಾಗ ಏನು ಮಾಡ್ತಾರಂದರೆ ಅವ್ರ ಹತ್ರ ಇರೋ ಬ್ಲ್ಯಾಕ್ ಮನಿಯಲ್ಲೇ ಟಿಕೆಟ್ ತಗೊಳ್ತಾವ್ರೆ. ಟಿಕೆಟ್ ತಗೊಂಬಿಟ್ಟು ಥಿಯೇಟ್ರಲ್ಲಿ ಸುಮ್ಮನೆ ಓಡ್ತಾ ಇರುತ್ತೆ. ಫಿಲ್ಮ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಥಿಯೇಟ್ರ್ ದಿನ ಮೂವಿ 25 ಡೇಸ್ ಸಕ್ಸಸ್‌ಫುಲ್, 50 ಡೇಸ್ ಸಕ್ಸಸ್‌ಫುಲ್ ಅಂತ ಪಬ್ಲಿಸಿಟಿ ಮಾಡ್ತಾರೆ. ಇವ್ರ ಹತ್ರ ಬ್ಲ್ಯಾಕ್ ಮನಿ ಎಲ್ಲ ಕೊಟ್ಟು ಟಿಕೆಟ್ ತಗೊಂಬಿಟ್ಟು ಆ ಟಿಕೆಟ್ ದುಡ್ಡನ್ನ ಇವ್ರು ವೈಟ್ ಮನಿಯಾಗಿ ಕನ್ವರ್ಟ್ ಮಾಡ್ಕೊತಾರೆ. ಸೊ, ಈಗ ಅವ್ರ ಹತ್ರ ಬ್ಲ್ಯಾಕ್ ಮನಿ ಎಲ್ಲ ವೈಟ್ ಆಗಿದೆ. ಈ ವೈಟ್‌ಗೆ ಟ್ಯಾಕ್ಸ್ ಕಟ್ಬಿಟ್ಟು ಮಿಕ್ಕಿದ ವೈಟ್‌ನ ಲೀಗಲಾಗಿ ಎಲ್ಲಿ ಬೇಕಾದ್ರೆ ಅವ್ರು ಇನ್ವೆಸ್ಟ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಖರ್ಚು ಮಾಡ್ಬೋದು. ಯಾರು ಏನು ಕ್ವೆಶ್ಚನ್ ಕೇಳಲ್ಲ. ಸೊ, ಇದಕ್ಕೆ ಕೆಲವೊಂದು ಜನ ಥಿಯೇಟರ್ಸ್‌ನ ಬ್ಲ್ಯಾಕ್ ಮನಿಯಿಂದ ವೈಟ್ ಮನಿಯಾಗಿ ಕನ್ವರ್ಟ್ ಮಾಡೋ ಜಾಗ ಥರನೂ ಯೂಸ್ ಮಾಡ್ಕೊಂತಾವ್ರೆ. ಈಗ ಅರ್ಥ ಆಗಿರುತ್ತೆ ಯಾಕೆ ಈ ಥರ ಸಣ್ಣ ಸಣ್ಣ ಫಿಲ್ಮ್‌ಗಳ ರಿಲೀಸ್ ಆಗ್ತಾ ಇದೆ, ಶೂಟ್ ಮಾಡ್ತಾವ್ರೆ, ದಿನ ಶೂಟಿಂಗ್ ನಡೀತಾ ಇದೆ ಅಂತ. ಈಗ ಎಲ್ರಿಗೂ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ. ಬಾಯ್.